ಶಾಶ್ವತ ಶಾಂತಂ ವ್ಯಾಮುತಿ ನಿರಂಜನಂ ಬಿಂದುನಾಥ ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಇದೀಗ ಗ್ರಾಮದ ಮುಖಂಡರಾದಂತಹ ದೇವರಾಜ್ ಸರ್ ಅವರಿಂದ ಗುರುಗಳನ್ನು ಹಾಗೂ ಶಿಕ್ಷಣದ ಮಹತ್ವ, ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮೈಗೂಡಿಸಿಕೊಳ್ಳಬೇಕಾದಂತಹ ಉಳಿದಿನ ಅಂಶಗಳು ಹಾಗೂ ತನ್ನ ಸಾಧನೆಗೆ ಅಳವಡಿಸಿಕೊಂಡಂತಹ ಸಾಧಕಗಳು, ಆ ಸಾಧನೆ ಹಿಂದೆ ಇದ್ದಂತಹ ಆ ಗುರುವಿನ ಮಹಿಮೆ, ಈ ವಿಷಯವನ್ನ ಕುರಿತು ಮಾತನಾಡಲಿದ್ದಾರೆ ಗ್ರಾಮದ ಮುಖ್ಯಸ್ಥರಾದಂತಹ ದೇವರಾಜ್ ಸರ್ ಅವರು. ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರೀತಿಯ ಗುರುವರಿಯರೇ, ಇಲ್ಲಿ ನಿವೃತ್ತರಾಗಿರ್ತಕ್ಕಂಥದ್ದಿದ್ದಾರೆ, ಹಾಲಿ ನಮ್ಮ ಸಾಲಿನಲ್ಲಿ ಶಿಕ್ಷಕರ ಜೊತೆ ಎಲ್ಲ ಇದ್ದಾರೆ, ಜೊತೆಗೆ ಗ್ರಾಮಸ್ಥರಿದ್ದೀರಿ, ಪತ್ರಕರ್ತರಿದ್ದಾರೆ. ಹಾಗೂ ಈ ಕಾರ್ಯಕ್ರಮ ಭಾರಿ ವಿಶಿಷ್ಟ, ವಿಭಿನ್ನ, ವಿಶೇಷ. ಏಕೆಂದರೆ ಹಿರಿಯ ವಿದ್ಯಾರ್ಥಿಗಳು ಸೇರಿ ನನ್ನ ಇದರಲ್ಲಿ ನನ್ನ ಈ ದೆಸೆಯಲ್ಲಿ ನಾನು ಕೇಳಿಲ್ಲ, ನಿವೃತ್ತರಾಗಿರೋದನ್ನ ಕರೆಸಿ ಎಲ್ಲ ಒಂದೇ ವೇದಿಕೆ ಮೇಲೆ ಒಂದಕ್ಕೆ ಸೇರಿಸೋ ಕಾರ್ಯಕ್ರಮ ಬರೀ ಸುಲಭದ ಮಾತಲ್ಲ. ಈ ಶ್ರಮ ಹಾಕಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಿಗೆ ಅವರ ಶ್ರಮಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸಲೇಬೇಕಾಗುತ್ತೆ. ಯಾಕೆಂದರೆ ಇವರೆಲ್ಲನೂ ಕನ್ಸಲ್ಟೇಷನ್ ಮಾಡೋದು ಒಂದಕ್ಕೆ ಕೂರಿಸೋದು ಅಷ್ಟು ಸುಲಭ ಅಲ್ಲ. ಅವರೆಲ್ಲನೂ ಟೈಮ್ ತಗೊಂಡು ಅವರೆಲ್ಲನೂ ಕನ್ವಿನ್ಸ್ ಮಾಡಿ ಇಲ್ಲೆಲ್ಲ ಕೂರಿಸೋದು ಅಷ್ಟು ಸುಲಭ ಅಲ್ಲ. ಈ ಶಿಕ್ಷಕರ ಶಿಕ್ಷಣ ಏನು ಅಂತಂದರೆ ಕಾಮನ್ ಸೆನ್ಸು ಮತ್ತು ಹ್ಯೂಮನ್ ಸೆನ್ಸು, ಮಾನವೀಯತೆ ಮತ್ತು ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ ಮತ್ತು ಮಾನವೀಯತೆನ ವಿದ್ಯಾರ್ಥಿಗಳಿಗೆ ದಾರಿ ಏರಿಕೆ ಅಂತ ಶಿಕ್ಷಣ ಅಂತಾರೆ. ಶಿಕ್ಷಣ ಸುಮ್ಮನೆ ಎಲ್ಲರಿಗೂ ಒದಗೋದಿಲ್ಲ. ಅದು ವಿದ್ಯೆ ಎಂಬುದು ಸಾಧಕನ ಸತ್ಯ ಹೊರತು ನನ್ನಂಥ ಸೋಮಾರಿಗಳ ಸತ್ತಲ್ಲ. ಈಗ ಯಾರೇ ಟೀಚರ್ಗಳನ್ನ ವಿದ್ಯಾರ್ಥಿ ದಶೆಯಲ್ಲಿ ಕೇಳಿದ್ರೆ ನೀನು ಏನಾಯ್ತೀಯಪ್ಪ ಅಂದರೆ ನಾನು ಡಾಕ್ಟ್ರು, ಇಂಜಿನಿಯರು, ಮತ್ತೊಂದು ಏನೇನೋ ಹೇಳ್ತಾರೆ. ಆದರೆ ನನ್ನಂಥವ್ರು ಏನು ಕೊನೆ ಬೆಂಚಲ್ಲಿ ಕೂತಿದ್ರು ರಾಜಕಾರಣನೋ ಪಾತ್ರಗಳನ್ನ ಆಯ್ಕೆ ಮಾಡ್ಕೋತೀವಿ. ಕೊನೆಗೆ ತಲುಪೋದಲ್ಲಿಗೆ ಅಂತಿಮ ಘಟ್ಟ ಸುತ್ತಿ ಬಳಸಿ ಅವರ ಪಾತ್ರದಡಿಕೆ ಬಂದೋಯ್ತದೆ. ಇರಲಿ, ಅದು ಬೇರೆ ವಿಚಾರ. ಈಗ ನಾವು ಅವರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕೇಳಕ್ಕೆ ನಾವು ಬಂದಿರೋದು. ಜಾಸ್ತಿ ನಾವು ಮಾತಾಡೋಕೆ ಹೋದರೆ ಟೈಮು ಹತ್ತತ್ರ 1 ಗಂಟೆ ಆಗಿದೆ. ಒಬ್ಬೊಬ್ಬರಿಗೆ 5-5 ನಿಮಿಷ ಅಂತಂದರೆ 1.5 ಗಂಟೆ 2 ಗಂಟೆ ಬೇಕಾಗುತ್ತೆ. ತಿಂಡಿ ವ್ಯವಸ್ಥೆ ಮಾಡ್ತಾಡೋದ್ರಿಂದ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ, ಜೊತೆಗೆ ಇಲ್ಲಿ ಸೇರ್ತಕ್ಕಂಥ ಶಿಕ್ಷಕರಿಗೆ, ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ದೀರ್ಘಾಯುಷ್ಯ ಕೊಡಲಿ ಅಂತ ಕೇಳ್ಕೊತಾ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬ ಮಹತ್ವದ ವಿಷಯವನ್ನು ತಿಳಿಸಿಕೊಟ್ಟಂತಹ ದೇವರಾಜ್ ಸರ್ ಅವರಿಗೆ ವೇದಿಕೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇತ್ತೊಂದು ಆಗ ಪುಟ್ಟ ಗೂಡು, ಮರಿಗಳು ಇದ್ದವು 2, ಚಿಟಪಟವೆಂದು ಆರಿದು ಅಂದು ಸಿಗದೇ ಹೋಯಿತು ಅವುಗಳ ನೆರಳು. ಆಗಿದೆ ಈಗ ದೊಡ್ಡ ಸೂರು, ಎಳೆದಿವೆ ಬನ್ನಿ ಸ್ನೇಹದ ಬೇರು. ಮಕ್ಕಳು ಇರುವರು ಇಂದು 100, ಅದುವೇ ಸ್ನೇಹ ಸಂಮಿಲನದ ಚೌತಿಯ ತವರೂರು. ಬಾಲ್ಯದ ನೆನಪಿಗಳೊಂದಿಗೆ ಶಿಕ್ಷಕರನ್ನ ಕುರಿತು ತನ್ನ ಅಭಿನಯದ ಮೂಲಕ ಬಹುಮುಖ ಪ್ರತಿಭೆಯಾದಂತಹ ಪ್ರಸನ್ನ ಸೆಟ್ರಿ ಅವರು ವೇದಿಕೆಯ ಕಾರ್ಯಕ್ರಮವನ್ನ ಮುಂದುವರಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ, ಕ್ಷಮೆ ಇರಲಿ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗ್ರಾಮದ ಸಮಸ್ತ ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ, ಪ್ರೀತಿಯ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ. ನಾನು ಇದೇ ಶಾಲೆಯ ವಿದ್ಯಾರ್ಥಿ, ಅಂದರೆ ಸ್ವಲ್ಪ ಹಳೆ ವಿದ್ಯಾರ್ಥಿ. ಹಳೆ ಅಂದರೆ ತುಂಬ ಅಲ್ಲ, ಒಂದು 25 ಇಯರ್ಸ್ ಬ್ಯಾಕ್ ಸ್ಟೂಡೆಂಟ್. ಹಾಗಾಗಿ ನಾನಿವತ್ತು ಭಾಳ ಮಾತಾಡಬೇಕು ಅಂತ ತುಂಬ ಪ್ರಿಪೇರಾಗಿ ಬಂದೆ. ನನಗೆ ಈ ಸ್ಟೇಜ್ ಫಿಯರ್ ಅನ್ನೋದು 1% ಇಲ್ಲ, ಭಯ ಅನ್ನೋದು ಇಲ್ಲವೇ ಇಲ್ಲ. ತುಂಬ ಸ್ಟೇಜ್ಗಳನ್ನ ತಿಳಿದಿದ್ದೀನಿ. ಆದರೆ ಇವತ್ತು ಯಾಕೋ ನಮ್ಮ ಪರ್ಟಿಕ್ಯುಲರ್ ಆಗಿ ಈ ಚೌತಿಯ ವೇದಿಕೆ ಹತ್ತಿದ ತಕ್ಷಣ ಯಾಕೋ ಮೈಯೆಲ್ಲ ಒಂಥರ ಗಡಗಡ ಗಡಗಡ ಅಂತ ನಡುಗುತ್ತೆ. ಯಾಕೋ ಮೈಯೆಲ್ಲ ಗಡಗಡಗಡ ಅಂತ ನಡುಗುತ್ತೆ. ಇದಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಹರೀಶ್ ಮಾಸ್ಟ್ರು. ಸರ್, ನಿಮ್ಮ ಮೇಲೆ ನಂದೊಂದು ಆರೋಪ ಇದೆ. ಒಂದು 25 ವರ್ಷದಿಂದ ಈ ವಿಚಾರನ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಇದು ಯಾವುದೇ ಸ್ವತಂತ್ರ ದಿನಾಚರಣೆಯ ರಾಜಕೀಯ ಭಾಷಣ ಅಲ್ಲ, ಸ್ವತಂತ್ರ ಪೂರ್ವದ ಘಟನೆಗಳನ್ನ
ಹೇಳ್ತಾ ಇರುವಂಥ ಭಾಷಣ ಅಲ್ಲ. ಹಾಗಾಗಿ ಯಾರು ಗಂಭೀರವಾಗಿರಬೇಡಿ, ಸ್ವಲ್ಪ ನಗು ಇರಲಿ. ನಾವೊಂದು 25-30 ವರ್ಷದ ನಂತರ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರುವಂಥ ಅವಕಾಶ, ಖುಷಿಯಿಂದ ಈ ಕಾರ್ಯಕ್ರಮನ ಎಂಜಾಯ್ ಮಾಡೋಣ. ನಾನು ಸ್ವಲ್ಪ ನಿಮ್ಮನ್ನು ನಗಿಸೋ ಪ್ರಯತ್ನ ಮಾಡ್ತೀನಿ. ಯಾರಾದರೂ ಬೇಜಾರು ಮಾಡ್ಕೋಬೇಡಿ. ಒಂದು ಮಾತು ಆಚೆ ಈಚೆ ಆಗ್ಬೋದು, ಯಾಕೆಂದ್ರೆ ನನಗೆ ಇವತ್ತು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಮಾತಾಡ್ಬೇಕು ಅನ್ಕೊಂಡು ಬಂದಿದ್ದೀನಿ. ಹಾಗಾಗಿ ಪದಗಳ ಉಚ್ಚಾರಣೆ ಅಥವಾ ಸ್ಪಷ್ಟತೆ ಇದು ತಪ್ಪೋದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಇದೇನಾಗುತ್ತೆ, ಅದು 1999 2000 ಈ ಸಂದರ್ಭದಲ್ಲಿ ನಾನು ಅವಾಗ 4ನೇ ಕ್ಲಾಸು ಸ್ಟೂಡೆಂಟು. ಒಂದಿನ ಮಧ್ಯಾಹ್ನ ಇದೇ ಕೊಠಡಿ, ಹಿಂದೆ ಇರುವಂಥ ಕೊಠಡಿ, ನಾವೆಲ್ಲ ಊಟ ಮಾಡ್ಕೊಬಂದು ಕೂತಿದ್ವಿ. ಊಟ ಅಂದ್ರೇನು, ಇವತ್ತಿನ ಥರ ಬಿಸಿ ಊಟ ಏನು ಇರಲಿಲ್ಲ. ಆಗ ರಾಗಿ ರೊಟ್ಟಿ, ಉಪ್ಪೆಸರು ಖಾರ, ಈ ಥರದ್ದು ಊಟ ಮಾಡ್ಕೊಬಂದು ಕೂತಿದ್ವಿ. ನಮ್ಮ ಹರೀಶ್ ಮಾಸ್ಟ್ರು ಬಂದರು. ಅವತ್ತು ನೋಡ್ರ, ಸ್ಕೂಲ್ ಡೇ ಹತ್ರ ಬರ್ತಾ ಇದೆ, ಎಲ್ಲ ಕ್ಲಾಸಿಂದನೂ ಒಂದು ಡ್ಯಾನ್ಸು, ಒಂದು ನಾಟಕ ಎಲ್ಲರೂ ಮಾಡ್ತಿದ್ದಾರೆ. ನೀವು 4ನೇ ಕ್ಲಾಸು ಸ್ಟೂಡೆಂಟ್ಸು ಒಂದು ನಾಟಕ ಹೇಳ್ಕೊಡ್ತೀನಿ, ಯಾರ್ಯಾರು ಮಾಡ್ತೀರಾ ಎದ್ದೇಳಿ ಅಂತ ಹೇಳಿದ್ರು. ನಿಮಗೆ ಗೊತ್ತಲ್ಲ, ಓದಿರೋರಿಗೆ ಗೊತ್ತಿರುತ್ತೆ, ನಮ್ಮ ಮಾಸ್ಟರ್ಗಳಿಗೂ ಗೊತ್ತಿರುತ್ತೆ. ಏನಾದರೂ ಪ್ರಶ್ನೆ ಕೇಳಿದ್ರೆ ಇದು ಯಾರಿಗೆ ಗೊತ್ತರೋ ಅಂದರೆ ಕೈ ಹೊತ್ತೋ ಕೈ ಒಂದೋ ಎರಡೋ. ಆದರೆ ನಮ್ಮ ಮಾಸ್ಟರ್ಗಳು ಏನಾದ್ರು ಪಕ್ಕದ ರೂಮಲ್ಲಿ ಹೋಗಿ ಚಾಕ್ ಪೀಸು ಡೆಸ್ಟರು ತಗೊಬಂದ್ರಿ ಅಂದರೆ ನಾನು ಸಾ ಅಂತ ಎಲ್ಲರೂ ಎದ್ಬಿಡ್ತಿದ್ದು. ಅದೇ ಥರ ನಮ್ಮ ಮಾಸ್ಟರ್ ಏನೋ ಹೇಳ್ತಾ ಇದ್ದಾರೆ ನಾಟಕ ಮಾಡಿಸೋದಕ್ಕೆ, ನಾನು ಸಾ ಅಂತ ಎಲ್ಲರೂ ಎದ್ವಿ. ಅದರಲ್ಲಿ ಯಾರು ಚುರುಕಾಗಿದ್ದಾರೆ ನೋಡಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿದ್ರು. ಆನಂತರ ಡೈಲಾಗ್ ಹೇಳಿಸಿ ಅದರಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂಥವ್ರಿಗೆ ಒಂದು 4-5 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ. ನಿಮಗೆ ನೆನಪಿಲ್ಲ ಅನ್ಸುತ್ತೆ ಬಹುಶಃ, ಅದರಲ್ಲಿ ನಾನು ಒಬ್ಬ. ಸರಿ, ಒಂದು ನಾಟಕದ ಒಂದು ಪ್ರಸಂಗನ ವಿವರಿಸ್ತಾರೆ. ಅದರಲ್ಲಿ ಒಂದು 4 ಕ್ಯಾರೆಕ್ಟ್ರು. ನಾಟಕ ಪ್ರಾಕ್ಟೀಸು ಶುರುವಾಗುತ್ತೆ. ಆನಂತರ ಸ್ಕೂಲ್ ಮುಗಿದ್ಮೇಲೆ ಹಿಂದಿನ ಒಂದು ಹೊಸ್ದಾಗಿ ರೂಮ್ ಆಗಿತ್ತು, ಅಲ್ಲಿ ಎಲ್ರಿಗೂ ಪ್ರಾಕ್ಟೀಸು. 1 ದಿನ 2 ದಿನ 3 4 ದಿನ ಪ್ರಾಕ್ಟೀಸ್ ಮಾಡಿದ್ವಿ. ಒಂದಿನ ಇದ್ದಕ್ಕಿದ್ದಂಗೆ ನಮ್ಮ ಹರೀಶ್ ಮಾಸ್ಟ್ರು ಸ್ಕೂಲಿಗೆ ಬರಲಿಲ್ಲ. ಸರಿ, ಅವತ್ತು ನಾವೆಲ್ಲ ಮನೆಗೆ ಹೋದ್ವಿ. 2ನೇ ದಿನ ಬರಲಿಲ್ಲ. ಬೇರೆ ಮಾಸ್ಟ್ರು ನೋಡ್ರೋ, ನಿಮ್ಗೆ ಹೆಂಗಿದ್ರು ಗೊತ್ತಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ, ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಎಷ್ಟು ಕಾನ್ಫಿಡೆಂಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ 4 ಕ್ಯಾರೆಕ್ಟರ್ಗಳದ್ದು ಡೈಲಾಗು ನಾನು ಒಬ್ಬನೇ ಹೇಳ್ಬೋದು, ಮತ್ತು ಇನ್ನೊಬ್ರು ಕೂಡ ಹೇಳ್ಬೋದು. ಅಷ್ಟು ಕಾನ್ಫಿಡೆಂಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸ್ಕೂಲ್ ಡೇ ಹತ್ರ ಬಂತು. ನನಗೆ ನೆನಪಿದ್ದಂಗೆ ಆಗಷ್ಟೇ ನಮ್ಮ ರಮೇಶ್ ಮಾಸ್ಟ್ರು ಮತ್ತು ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಹೊಸದಾಗಿ ಬಂದರು, ಹೊಸ ಮಾಸ್ಟ್ರು. ಅವ್ರ ಜೊತೆ ಅಷ್ಟೊಂದು ಒಡನಾಟ ಇಲ್ಲ. ಅವರು ಈ ಮೈಕಿಂದ ಸಮಸ್ಯೆ ಆಗುತ್ತೆ, ಸ್ಟ್ಯಾಂಡ್ ಮೈಕ್ ಇದ್ರೆ ಚೆನ್ನಾಗಿ ನಾವು ಒಂಚೂರು ಮೂಮೆಂಟ್ ಮಾಡ್ಬೋದಿತ್ತು. ಅವರ ಪ್ರೀತಿ ಹೆಂಗಿರುತ್ತೆ ಅನ್ನೋದು ನಮ್ಗಿನ್ನ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರ ಜೊತೆ ನಾವು ಅಷ್ಟಾಗಿ ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ. ಒಂದು ಫೈನ್ ಡೇ ಎಲ್ರೂ ಇದೇ ಗ್ರೌಂಡಲ್ಲಿ ನಿಲ್ಲಿಸಿ, ನೋಡ್ರೋ ನಾಳೆ ಸ್ಕೂಲ್ ಡೇ ಇದೆ, ನಿಮ್ಮ ಅಪ್ಪ ಅಮ್ಮಂದಿರ ಜೊತೆ ನಾಳೆ ಸಾಯಂಕಾಲ ಎಲ್ಲರೂ ಸ್ನೋ ಪೌಡರ್ ಹಾಕೊಂಡು ನೀಟಾಗಿ ಬಂದ್ಬಿಡ್ರು ಅಂತ ಕಳಿಸಿದ್ರು. ಸರಿ, ನಾವು ಖುಷಿಯಾಗಿ ಎಲ್ಲರೂ ಬಂದ್ವಿ. ಒಂದು 4-5 ತರಗತಿಯ ಸ್ಟೂಡೆಂಟ್ಸ್ಗಳು ನಾಟಕ, ಡ್ಯಾನ್ಸು ಇದೆಲ್ಲ ಇತ್ತು. ಅವತ್ತು ಈ ವೇದಿಕೆ ಇರಲಿಲ್ಲ. ಸ್ಕೂಲಲ್ಲಿದ್ದ ಬೆಂಚ್ಗಳನ್ನ ಹಾಕಿ ಇಲ್ಲೊಂದು ವೇದಿಕೆ ನಿರ್ಮಾಣ ಮಾಡಿದ್ರು. ನಾವೆಲ್ಲ ಹಿಂದ್ಗಡೆ ಡ್ಯಾನ್ಸು ಮತ್ತು ನಾಟಕ ಮಾಡೋರು ಮೇಕಪ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡು ಹಿಂದೆ ಇರಬೇಕು. ಇಲ್ಲ ಗ್ರೌಂಡಲ್ಲಿ ಊರಿನ ಸಮಸ್ತ ಜನ ಬಂದು ಕೂತಿದ್ರು. ನಮಗೆಲ್ಲ, ನನಗೆ ಒಂದು ಕ್ಯಾರೆಕ್ಟ್ರು, ಏನೋ ಒಂದು ತಂದೆ ಕ್ಯಾರೆಕ್ಟ್ರು, ನನಗೊಂದು ಪಂಚೆ ಉಡಿಸಿ, ನನಗೆ ನೆನಪಿದ್ದಂಗೆ ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಒಂದು ಬಾಕ್ಸಲ್ಲಿ ಒಂದಷ್ಟು ಮೀಸೆಗಳು ತಂದು ಅಂಟಿಸಿದ್ರು. ಸರಿ, ನೀವು ಕಾಸ್ಟ್ಯೂಮ್ ಹಾಕೊಂಡಿರೋ ಯಾರು ಆಡಿಯನ್ಸ್ ಮಧ್ಯೆ ಬರಬಾರ್ದು, ನೀವು ಇನ್ನೇನೆ ಇರಿ ಅಂತ ಹೇಳಿದ್ರು. ಸರಿ, ಒಬ್ರು ಇಬ್ರು ಡ್ಯಾನ್ಸು ನಾಟಕ ಎಲ್ಲ ಮುಗೀತು. ನಮ್ಮ ಸರದಿನೂ ಬಂತು, ಕರೆದ್ರು. ಅವಾಗ ಪರದೆ ಎಳೆಯೋದು ಮತ್ತೆ ಬಿಡುವಂಥ ಕಾಲಘಟ್ಟ. ಆ ಸಂದರ್ಭದಲ್ಲಿ ಇಲ್ಲೊಂದು ಪರದೆ ಹಾಕಿದ್ರು. ಬ್ಯಾಕ್ ಸ್ಟೇಜಿಂದ ನಾವು ಬರ್ತೀವಿ. ಸಾಮಾನ್ಯವಾಗಿ ನಾಟಕಗಳಲ್ಲಿ 1-2 ಸ್ಟ್ಯಾಂಡ್ ಮೈಕು ಮುಖ್ಯ ಪಾತ್ರಧಾರಿಗಳಿಗೆ, ಮತ್ತೆ 1-2 ಹ್ಯಾಂಗಿಂಗ್ ಮೈಕ್ ಇರುತ್ತೆ. ನನ್ನ ಕೂರ್ಸರು, ನನ್ನ ಕ್ಯಾರೆಕ್ಟರ್ ಏನು, ಚೇರ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಳು ಹಾಕೊಂಡು ಕರೆಯುವಂಥದ್ದು ಕ್ಯಾರೆಕ್ಟರ್ಗಳನ್ನ. ನಿಮಗೆ ನಾಟಕ ಏನು ಅಂತ ಹೇಳಿಲ್ಲ ಅಲ್ವಾ? ನಾಟಕ ಏನು ಅಂತಂದರೆ ಒಂದು 4 ಜನ ಇರುವಂಥ ಒಂದು ಕುಟುಂಬ, ತಂದೆ ತಾಯಿ ಅಂದರೆ ಅಪ್ಪ ಅಮ್ಮ ಮಗ ಮಗಳು, ಈ 4 ಜನದ ಒಂದು ಕುಟುಂಬ. ಈ ಕುಟುಂಬದಲ್ಲಿ ಏನು ತಂದೆ ಯಾರು ಇರ್ತಾನೆ, ಅವನೊಬ್ಬ ಎಲ್ಲ ಅವಯವಗಳು ಚೆನ್ನಾಗಿದೆ ಅವನಿಗೆ. ಹೆಂಡತಿಗೆ ಕಿವಿ ಕೇಳಿಸಲ್ಲ, ಮಗಳಿಗೆ ಕಿವಿ ಕೇಳಿಸಲ್ಲ, ಮತ್ತು ಮಗನಿಗೂ ಕಿವಿ ಕೇಳಿಸಲ್ಲ. ಅವನು ಸೈಡಿಂದ ಹೆಂಡತಿನ ಕರಿಬೇಕು, ನೋಡೇ ಇವಳೆ ಬಾಯಿಲಿ ಏನೋ ಒಂದು ಪ್ರಶ್ನೆ ಕೇಳ್ತಾನೆ, ಅವಳು ಅದಕ್ಕೆ ಉತ್ತರ ಹೇಳಬೇಕು. ಅವಳಿಗೆ ಕಿವಿ ಕೇಳಿಸಲ್ವಲ್ಲ, ಅವಳಿನ್ನೇನೋ ಉತ್ತರ ಹೇಳಬೇಕು. ಮತ್ತೆ ಮಗಳನ್ನ ಕರೆಯೋದು, ಮಗನ ಕರೆಯೋದು, ಇದೇ ಥರದ್ದು ತುಂಬ ಆಗಿನ ಸಂದರ್ಭಕ್ಕೆ ತುಂಬ ಹಾಸ್ಯ ಪ್ರಧಾನವಾದ ನಾಟಕ ಅದು.
ಬಹುಶಃ ಅದು ನಡೆದಿದ್ರೆ ತುಂಬಾ ಹಾಸ್ಯವಾಗಿ ಇರ್ತಿತ್ತು. ಆದ್ರೆ ಅದಕ್ಕಿಂತ ವಿಭಿನ್ನವಾದ ಹಾಸ್ಯ ನಡೀತಾವತ್ತಲ್ಲಿ. ಏನಾಯ್ತು, ನನ್ನ ಕೂರ್ಸಿದ್ರು, ನಿಮಗೆ ಗೊತ್ತಿರುತ್ತೆ, ಆಗ ಒಂದು ಕಬ್ಬಿಣದ್ದು ಫೋಲ್ಡಿಂಗ್ ಟಿಪಿಕಲ್ ಚೇರು, ಅದೇ ಚೇರು ಇಲ್ಲಿ ಕೊಟ್ಟರು, ಕೂರ್ಸಿದ್ರು. ನಾನು 4ನೇ ಕ್ಲಾಸು ಎಷ್ಟು ಉದ್ದ ಇರ್ತೀನಿ, ಒಂದಿಷ್ಟು ಉದ್ದ ಇರ್ತೀನಿ. ಕೂರ್ಸಿದ್ರೆ ನಾನು ಇನ್ನೊಂದು ಅಷ್ಟು ಉದ್ದ ಆಗ್ತೀನಿ. ಸರಿ, ಈ ಮೈಕನ್ನ, ಸ್ಟ್ಯಾಂಡ್ ಮೈಕನ್ನ ಫೋಲ್ಡ್ ಮಾಡಿ ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡಿದ್ರು ಯಾರೊಬ್ರು ಬಂದು. ಸ್ಕ್ರೀನ್ ಇದೆ, ಆಡಿಯನ್ಸ್ ನಮಗೆ ಕಾಣಿಸ್ತಾ ಇಲ್ಲ, ಯಾರು ಸೌಂಡ್ ಅಷ್ಟೇ ಕೇಳಿಸ್ತಾ ಇದೆ, ಏನು ಕಾಣಿಸ್ತಿಲ್ಲ. ಅಲ್ಲಿವರೆಗೂ ಒಳ್ಳೆ ಕಾನ್ಫಿಡೆಂಟ್ ಇತ್ತು, ಯಾಕೆಂದ್ರೆ ಒಂದು 7-8 ದಿನ ಪ್ರಾಕ್ಟೀಸ್ ಮಾಡಿದೀವಿ, ಎಲ್ಲ ನಾಟಕನ ಅರದು ಕುಡಿದ್ಬಿಟ್ಟಿವಿ ಅನ್ನೋ ಕಾನ್ಫಿಡೆಂಟ್ ಇತ್ತು ನಮಗೆ. ಆ ಮೈಕು ಫೋಲ್ಡ್ ಮಾಡಿದಾಗ ಕೀ ಅಂತ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ಜೊತೆಗೆ ಈ ಸ್ಪೀಕರ್ ಯಾಕೋ ಬಂತು. ಅಲ್ಲಿಗೆ ಅರ್ಧ ಮುಗ್ದೆ ನಾನು. ಯಾಕೋ ಕೈ ಕಾಲೆಲ್ಲ ಒದ್ರಕ್ ಶುರುವಾಯ್ತು. ಆ ಕೂತಿದ್ದೀನಲ್ಲ, ಕಾಲ್ ಮೇಲೆ ಕಾಲ್ ಹಾಕೊಂಡು, ಆ ಕಾಲು ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದೆ, ಗಡ 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 ಅಂತ ನಡುಗ್ತಾ ಇದೆ. ಸರಿ, ಪರದೆ ಹೇಳಿದ್ರು. ನಮ್ಮ ಜನ ಒಂದ್ಸರಿ ನನಗೆ ಸ್ಪಾಟ್ ಲೈಟ್ ಬೇರೆ ಬಿಟ್ಟಿರ್ತಾರೆ, ಆಡಿಯನ್ಸ್ ನಮಗೆ ಕಾಣಿಸಲ್ಲ, ನಾವು ಸ್ಟೇಜಲ್ಲಿರೋ ಕಾಣಿಸ್ತಿರ್ತೀವಿ. ಜನ ಎಲ್ಲ ಒಂದ್ಸರಿ ಓ ಅಂದ್ರು. ಇನ್ನು ಅರ್ಧ ಮುಗ್ದೋಯ್ತು. ಅಂತೂ ಧೈರ್ಯ ತಂದ್ಕೊಂಡು ಮನಸ್ಸಲ್ಲಿ ನಮ್ಮ ಹರೀಶ್ ಮಾಸ್ಟರ್ನ ನೆನೆಸ್ಕೊಂಡು ಧೈರ್ಯ ತಂದ್ಕೊಂಡು ನಾನು ಡೈಲಾಗ್ ಹೇಳಿದೆ, ನೋಡೇ ಇವಳೆ ಬಾರೆ ಇಲ್ಲಿ ಅಂತ ಕರಿಬೇಕು. ಆಕೆ ವಯ್ಯಾರವಾಗಿ ನುಲ್ಕೊಂಡು ಏನ್ರಿ ಅಂತ ಬಂದು ಡೈಲಾಗ್ ಹೇಳ್ಬೇಕು. ಪಾಪ ಆಕೆಗೂ ಸೀರೆ ಉಡ್ಸಿದ್ರು, ನನ್ನ ಕ್ಲಾಸ್ಮೇಟು, ಆಕೆ ಕೂಡ ಇಷ್ಟುದ್ದ ಹುಡುಗಿ, ಅವಳಿಗೂ ಸೀರೆ ಉಡ್ಸಿದ್ರು. ಆಕೆ ವಯ್ಯಾರವಾಗಿ ಏನ್ರಿ ಅಂತ ಬಂದು, ನಮ್ಮ ಜನ ಆ ಪುಟ್ಟ ಹುಡುಗಿ ಸೀರೆ ಹಾಕೋ ಬಂದಿದ್ ನೋಡಿ ಜೋರಾಗಿ ಓ ಅಂತ ಒಂದು ಸಿಳ್ಳೆ ಹೊಡೆದ್ರು. ನೀವು ಅವತ್ತು ನೋಡಿದ್ದವ್ರಿಗೆ ನೆನಪಿರುತ್ತೆ, ಬಂದು ಸ್ಪೀಡಲ್ಲೇ ಆ ಹುಡುಗಿ ವಾಪಸ್ ಹೊಡೋಯ್ತು. ಯಾವ ಸ್ಪೀಡಲ್ಲಿ ಬಂತು ಅದೇ ಸ್ಪೀಡಲ್ಲಿ ವಾಪಸ್ ಹೊಡೋಯ್ತು. ಸರಿ, ನಾನು ಸ್ಟೇಜ್ ಮೇಲೆ ಇದ್ದೀನಿ, ನಿಲ್ಸೋಂಗಿಲ್ಲ, ಮತ್ತೇನಾದ್ರು ಮಾಡ್ಲೇಬೇಕಲ್ಲ. ನೆಕ್ಸ್ಟ್ ಕ್ಯಾರೆಕ್ಟ್ರು, ಮಗಳ ಕ್ಯಾರೆಕ್ಟರ್ ಕರಿಬೇಕು ಈ ಸೈಡಿಂದ. ಸರಿ, ಆಕೆನ ಕರೆದೆ. ಜನ ಇನ್ನೊಂದು ಹುಡುಗಿ ಬರುತ್ತೆ ಅನ್ನೋ ಜೋಶಲ್ಲಿ ಮತ್ತೆ ಕೂಗಿದ್ರು. ಆ ಹುಡುಗಿ ಸೈಡು ಇದರಿಂದ ಬರಲೇ ಇಲ್ಲ. ಇನ್ನೇನ್ ಮಾಡೋಕ್ಕಾಗತ್ತೆ, ನಾನು ಮತ್ತೆ ಇನ್ನೊಬ್ಬ ಹುಡುಗನ ಕ್ಯಾರೆಕ್ಟರ್ ಇತ್ತು, ಅಬ್ಬೆಬ್ಬೆ ತಬ್ಬೆಬ್ಬೆ ಅಂತ. ಹಾಗೆ ನಮ್ಮ ನಾಟಕ ಅರ್ಧವಾಯ್ತು ಸರ್. ನನಗೆ ಅವತ್ತು ಸ್ಟೇಜಲ್ಲಿ ಇಳಿದೋನು ಹರೀಶ್ ಮಾಸ್ಟರ್ ನಾಳೆ ಬರಲಿ, ಇವ್ರಿಗೆಲ್ಲ ಹೇಳಿ ಚೆನ್ನಾಗಿ ಹೊಡೆಸ್ಬೇಕು ಅಂತ ಅವತ್ತಿಂದ ಕಾಯ್ತಾನೆ ಇದ್ದೀನಿ. ಆದ್ರೆ ನೀವು ಬರಲಿಲ್ಲ, ಅದು ಕಾರಣಾಂತರಗಳಿಂದ ಹಾಗಾಯ್ತು. ಹೀಗೆ ಒಂದು ನಾಟಕ ಆ ಥರ ಅರ್ಧಕ್ಕೆ ನಿಲ್ತು. ನನಗೆ ಸ್ವಲ್ಪ ಮರುವಿನ ಕಾಯಿಲೆ, ಹಾಗಾಗಿ ನಾನು ಏನು ಮಾತಾಡಬೇಕು ಮರ್ತೋಗ್ಬಿಡ್ತೀನಿ ಅಂತ ಸ್ವಲ್ಪ ಬರ್ಕೊಂಡು ಬಂದ್ಬಿಟ್ಟಿದ್ದೀನಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಹೀಗೆ ಅದಾದ ನಂತರ ಬಂದಂತ ನಮ್ಮ ಶ್ರೀನಿವಾಸ್ ಮಾಸ್ಟ್ರು, ರಮೇಶ್ ಮಾಸ್ಟ್ರು, ಮತ್ತೆ ರೇವಣ್ಣ ಮಾಸ್ಟ್ರು, ಮಧುಸೂದನ್ ಮಾಸ್ಟ್ರು, ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ತಿದ್ರು. ಈ ಯಾವ ತರ ಅಂತಂದ್ರೆ, ನಾನು ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿಕ್ಷಕರ ವೃತ್ತಿಪರತೆ ಹೇಗಿರ್ತು ಅನ್ನೋದಕ್ಕೆ ಬಹಳ ಹಿಂದೆ ಓದಿದವ್ರಿಗೆ ಚೆನ್ನಾಗಿ ನೆನಪಿರುತ್ತೆ. ಒಂದು 25-30 ವರ್ಷದ ಸಂದರ್ಭ. ಆಗ ಕರೆಂಟು ಇರಲಿಲ್ಲ. 7th ಪಬ್ಲಿಕ್ ಎಕ್ಸಾಮು ನಮ್ಮ ಮಕ್ಕಳೆಲ್ಲ ಪಾಸ್ ಆಗಲೇಬೇಕು, ಅದು ತುಂಬಾ ಉತ್ತಮ ಅಂಕ ತಗೊಂಡು ಪಾಸ್ ಆಗಬೇಕು ಅನ್ನೋದು ಮಾಸ್ಟರ್ಗಳ ಒಂದು ನಿಲುವು. ಅವರು ಎಷ್ಟು ಶ್ರಮ ವಹಿಸಿ ಆಗಿನ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಿದ್ರು ಅಂದ್ರೆ, ನಿಮ್ಗೆ ಎಲ್ರಿಗೂ ಹಿರಿಯರಿಗೆ ಗೊತ್ತಿರುತ್ತೆ, ರಾತ್ರಿ ಪಾಠ ಮಾಡ್ತಿದ್ರು ಇಲ್ಲಿ. ರಾತ್ರಿ ಪಾಠ ಆ ಚಳಿಲಿ ಸೊಳ್ಳೆ ಕಾಟದಲ್ಲಿ ಅವರು ಮನೆ ಬಿಟ್ಟು ಇಲ್ಲೇ ಉಳ್ಕೊಂಡು ಪಾಪ ಬೆಳಗಿನ ಜಾವ 4 ಗಂಟೆಗೆ ರಾತ್ರಿ 10-11 ಗಂಟೆವರೆಗೂ ಪಾಠ ಮಾಡಿ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಒಂದು ರೀತಿ ತಯಾರು ಮಾಡ್ತಿದ್ರು. ಅದಷ್ಟೇ ಅಲ್ಲ, ವಿದ್ಯೆ ವಿಷಯ ಒಂದೇ ಅಲ್ಲ, ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ. ಯಾರು ಪ್ರತಿಭೆ ಇದೆ, ಯಾರು ಚೆನ್ನಾಗಿ ಆಡ್ತಾರೆ, ನಮ್ಮ ಶಾಲೆಯಿಂದ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟದವರೆಗೂ ಕಬಡ್ಡಿ ಮತ್ತೆ ವಾಲಿಬಾಲು, ಇಂಡಿವಿಜುವಲ್ ಗೇಮ್ ಆದಂಥ ರನ್ನಿಂಗ್ ರೇಸು, ಇದರಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಗೆಲ್ಲಿಸ್ಕೊಂಡು ಕರ್ಕೊಂಡ್ಬಂದಿರೋ ಸಾಕಷ್ಟು ಉದಾಹರಣೆ ಇದೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಇನ್ನು ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದ್ರೆ, ನನಗೆ ಬಹಳಷ್ಟು ಜನ ಬಹಳ ವೇದಿಕೆಯಲ್ಲಿ ಕೇಳಿದ್ದಾರೆ. ಬಟ್ ಈ ಒಂದು ಘಟನೆನ ನಾನು ಇಲ್ಲಿ ಹಂಚ್ಕೊಳ್ಳೇಬೇಕು. ಯಾರು ದಯವಿಟ್ಟು ಟೈಮ್ ಕಡೆ ನೋಡಬೇಡಿ, ಯಾಕೆಂದ್ರೆ ಪ್ರತಿದಿನ ಟೈಮ್ ಆಗ್ತಾ ಇರುತ್ತೆ, ನಾವು ಊಟ ಮಾಡ್ತಿರ್ತೀವಿ. ಈ ಬಿಸಿಲು ಮಳೆ ನಮ್ಮ ಚೌತಿ ಇರೋದೇನಲ್ಲ, ಇವತ್ತು ಅಪರೂಪಕ್ಕೆ ನಡೀತಾ ಇರೋ ಘಟನೆ. ಹಾಗಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಟೈಮ್ ಕೊಟ್ಟು ಆರಾಮಾಗಿ ನೋಡೋಣ. ಯಾರು ಟೈಮ್ ಆಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನನಗೆ ದಯವಿಟ್ಟು ಇನ್ನೊಂದು ಘಟನೆ ಹೇಳೋದಕ್ಕೆ ಅವಕಾಶ ಕೊಡಿ. ಏನಾಯ್ತು ಅಂತಂದ್ರೆ, ಅದಾದ ನಂತರ ನಾನೊಂದು 5ನೇ ಕ್ಲಾಸು. ಒಂದ್ಸರಿ ನಮ್ಮ ರೇವಣ್ಣ ಮಾಸ್ಟ್ರು ಒಂದೇನೋ ಹೋಮ್ವರ್ಕ್ ಕೊಟ್ಟಿದ್ರು. ಹೋಮ್ವರ್ಕ್ ಬರೆದು ಎಲ್ಲರೂ ತಂದು ಟೇಬಲ್ ಮೇಲೆ ಇಟ್ರು ಅಂತ ಹೇಳಿದ್ರು. ಅವತ್ತು ನಾವು ಎಲ್ಲ ಇಟ್ಟು ಮನೆಗೆ ಹೋಗಿ ನೋಡ್ತೀನಿ, ಅವ್ರ ಹೋಮ್ವರ್ಕ್ ಬುಕ್ಕು ನನ್ನ ಬ್ಯಾಗಲ್ಲೇ ಇದೆ. ನಾನು ಯಾವುದೋ ಬೇರೆ ಬುಕ್ ಇಟ್ಬಿಟ್ಟಿದ್ದೀನಿ. ಅದು ಯಾವ ಬುಕ್ಕು? ನನಗವಾಗ ಸ್ವಲ್ಪ ಈ ಕತೆ ಬರೆಯೋ ಖಯಾಲಿ ಶುರುವಾಗಿತ್ತು. ಕತೆ ಬರೆಯೋ ಖಯಾಲಿ ಇದು ಹೆಂಗೆ ಅಂತಂದ್ರೆ,
ನೋಡಿ, ಇವತ್ತಿನ ಮಕ್ಕಳು ಮತ್ತೆ ಪೋಷಕರು ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ನಾವು ಇವತ್ತು ಅವತ್ತಿನ ಕಾಲದಲ್ಲಿ ಯಾರ ಮನೆಗೆ ಹೋದ್ರು ಪುಸ್ತಕ ಮತ್ತೆ ಪತ್ರಿಕೆ ಇರ್ತಿದ್ವು. ಇವತ್ತು ಯಾರ ಮನೆಗೆ ಹೋದ್ರು ಟಿವಿ ಮೊಬೈಲ್ಗಳು ಹೆಂಗ್ ಬಿದ್ದು ಒದ್ದಾಡ್ತವೆ, ಆ ತರ ಪುಸ್ತಕ ಪತ್ರಿಕೆಗಳು ಇರ್ತಿದ್ವು. ಆಗ ನಾವು ಹುಡುಕ್ತಿದ್ದು ಪತ್ರಿಕೆ ಪುಸ್ತಕಗಳನ್ನ ಓದ್ತಿದ್ವಿ. ಓದಿನಲ್ಲಿ ಆಸಕ್ತಿ ಆ ತರ ಬೆಳೀತಾ ಹೋಗ್ತು. ಹಾಗಾಗಿ ನನಗೆ ಸ್ವಲ್ಪ ಕತೆ ಬರೆಯೋ ಕಾಯಲ್ಲಿ ಏನೋ ಒಂದು ಕತೆ ಬರ್ದಿದ್ದೀನಿ. ಅದೇ ದಿನ ನಮ್ಮ ರೇವಣ್ಣ ಮಾಸ್ಟ್ರು, ರೇಪರಿಯಿಂದ ಯಾರು ಬರ್ತಾರೋ ಒಂದು 3 ಬಿದಿರು ದೊಣ್ಣೆ ತಗೊಬನ್ನಿ ಅಂತ ಹೇಳಿದ್ರು. ಅಯ್ಯೋ, ಅವಾಗ ಹಂಗೆ ಇತ್ತು. ಯಾಕೆಂದ್ರೆ ನಾವು ಅಷ್ಟು ಮೊಂಡ್ರು, 2 ದೊಣ್ಣೆ ಮುರಿಯೋವರೆಗೂ ನಾವು ದಾರಿಗೆ ಬರ್ತಿರ್ಲಿಲ್ಲ. ಹಾಗಾಗಿ ತರೋಕ್ ಹೇಳಿದ್ರು. ಸರಿ, ಮರುದಿನ ಏನಾಯ್ತು, ನಾನು ಬಂದೆ. ಮಾಸ್ಟರ್ ಬೇರೆ ನನ್ನೇ ಕರೆದು, ಪ್ರಸನ್ನ ಬಾರ ಇಲ್ಲಿ. ನನಗೆ ಭಯ, ಬೇರೆ ಏನೋ ಇಟ್ಬಿಟ್ಟಿದ್ದೀನಿ. ಬಂದು ಕರೆದು, ಇದು ಯಾರು ಬರ್ದಿದ್ದು ಅಂತ. ಸರ್, ನಾನೇ ಬರ್ದಿದ್ದು ಅಂದೆ. ಅವತ್ತು ನಮ್ಮ ಮಾಸ್ಟ್ರು ನನಗೆ ಬೆನ್ನು ತಟ್ಟಿದ್ರು, ಶಬಾಷ್ ಅಂದ್ರು. ಅವತ್ತೇನಾದ್ರು ಅವರು ಈ ಬೆರಳು ತಟ್ಟಿದ್ರೆ ನಾನಿವತ್ತು ಅಲ್ಪ ಸ್ವಲ್ಪ ಏನೋ ಒಂದು ಹೆಸರು ಮಾಡಿದ್ದೀನಿ, ಅದನ್ನ ಮಾಡಕ್ ಸಾಧ್ಯ ಆಗ್ತಿರಲಿಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮೇಷ್ಟ್ರುಗಳ ಒಂದು ಉತ್ತೇಜನ ಬಹಳ ಮುಖ್ಯವಾಗುತ್ತೆ. ಸಮಯದ ಅಭಾವ ಅಂತ ಹೇಳಿ ಬೇಗ ಮುಗಿಸಿ ಅಂತ ಹೇಳಿದರೆ, ಆದ್ರೂ ಇನ್ನೊಂದು 2 ಮಾತಲ್ಲಿ ಹೇಳಿ ಮುಗಿಸ್ತೀನಿ. ಹಾಗೆ ಈ ತರ ನಮಗೆ ಮೇಷ್ಟ್ರುಗಳು ಇವಾಗ ಏನು ಎಲ್ಲ ತರದ ವ್ಯವಸ್ಥೆ ಇದೆ, ಆಗ ಏನು ಇಲ್ಲದೆ ಇದ್ರು ಕೂಡ ಪ್ರತಿಭೆನ ತುಂಬಾ ಬೇಗ ಗುರುತಿಸಿ ನಮಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಅವರು ಸಹಕಾರ ಕೊಡ್ತಿದ್ರು. ಯಾವ ರೀತಿ ಅಂದ್ರೆ, ಇನ್ನೊಂದು ಘಟನೆ ಹೇಳ್ತೀನಿ. ನಮ್ಮ ಶಾಲೆಯಲ್ಲಿ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ರು. ಪರ್ಟಿಕ್ಯುಲರ್ ಆಗಿ ಸ್ಕೂಲ್ ಮುಗಿದ್ಮೇಲೆ ಸ್ವಲ್ಪ ಅವ್ರಿಗೆ ವಿಶೇಷವಾದ ತರಬೇತಿ ಅಗತ್ಯ ಇರ್ತಿತ್ತು. ಈಗಿನ ತರ ಸ್ಕೂಲ್ ಮುಗಿದ ತಕ್ಷಣ ಮನೆಗೆ ಹೋಗಿ ಬ್ಯಾಗ್ ಬಿಚ್ಚಾಕ್ಬಿಟ್ಟು ಅಪ್ಪಂದು ಅಮ್ಮಂದು ಮೊಬೈಲ್ ತಗೊಂಡು ನೋಡೋ ತರ ಇರ್ತಿರ್ಲಿಲ್ಲ ನಮಗೆ. ಅವಾಗೆಲ್ಲ ಹೇಗಿರ್ತಿತ್ತು ಅಂದ್ರೆ, ನಾವು ಸ್ಕೂಲ್ ಮುಗಿಸಿ ಬ್ಯಾಗ್ ಇಟ್ಟು ಓಡ್ಬೇಕಾಗಿತ್ತು. ಹೊಲಕ್ಕೋ ಗದ್ದೆಗೋ ದನ ಹಿಡ್ಕೊಂಡ್ಬರ್ಬೇಕಾಗಿತ್ತು, ಊಟದ ಪಾತ್ರೆ ಹೊತ್ಕೊಂಡ್ಬರ್ಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾರೆ, ಇನ್ನೇನು ಕಾಂಪಿಟೇಷನ್ ಹತ್ರ ಬರ್ತದೆ, ಇವ್ರಿಗೆ ತರಬೇತಿ ಕೊಡಬೇಕು. ಸರ್, ನಮ್ಮ ಮನೇಲಿ ಬೈತಾರೆ ಸರ್, ಬಿಡಲ್ಲ. ಪೇರೆಂಟ್ಸ್ನ ಕರೆಸ್ತಿದ್ರು ಸ್ಕೂಲ್ಗೆ. ನೋಡಿ, ನಿಮ್ಮ ಮಗಳು ಚೆನ್ನಾಗಿ ರನ್ನಿಂಗ್ ರೇಸ್ ಹೋಗ್ತಾ ಇದ್ದಾಳೆ, ಸ್ಟೇಟ್ ಲೆವೆಲ್ ಕರ್ಕೊಂಡು ಹೋಗ್ತೀವಿ, ಅವಳಿಗೆ ಸ್ವಲ್ಪ ಹೆಚ್ಚಿನ ತರಬೇತಿ ಬೇಕು, ನೀವು ದಯವಿಟ್ಟು ಟೈಮ್ ಮಾಡ್ಕೊಡಿ. ಕೂತು ವಾಲಂಟ್ರಿಯಾಗಿ ಅಷ್ಟು ಇಂಟ್ರೆಸ್ಟ್ ತಗೊಂಡು ಸ್ಟೂಡೆಂಟ್ಸ್ಗಳಿಗೆ ಪೇರೆಂಟ್ಸ್ ಇಂದ ಹೇಳಿಸಿ ಟೈಮ್ ತಗೊಂಡು ಅವರು ಟ್ರೈನ್ ಅಪ್ ಮಾಡ್ತಿದ್ರು. ಈಗ ಸಾಕಷ್ಟು ಶ್ರಮ ವಹಿಸ್ತಿದ್ರು ನಮ್ಮ ಶಿಕ್ಷಕರು. ಆಯಾ ಕಾಲದಲ್ಲಿ ಬೇರೆ ಬೇರೆ ಅನ್ಯತಾ ಭಾವಿಸ್ಬೇಡಿ, ಎಲ್ಲರನ್ನ ಹೆಸರುಗಳನ್ನ ತಗೋತಾ ಇಲ್ಲ ಅಂತ. ಆಯಾ ಕಾಲದಲ್ಲಿ ಅವರ ವಿದ್ಯಾರ್ಥಿಗಳಿಗೆ ಎಲ್ಲರೂ ಅಷ್ಟೇ ಒಂದು ಉತ್ತೇಜನ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇನ್ನೂ ಸಾಕಷ್ಟು ಮಾತಾಡಬೇಕು ಅನ್ಕೊಂಡೆ. ಓಕೆ, ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದ ಸರ್. ನಮಸ್ಕಾರ. ಮತ್ತೆ ಬರ್ತೀನಿ ನಿಮ್ಮನ್ನೆಲ್ಲ ಲಕ್ಷೋದಕ್ಕೆ, ಮತ್ತೆ ಇದೇ ವೇದಿಕೆಗೆ ಬರ್ತೀನಿ. ಥ್ಯಾಂಕ್ ಯು. ತನ್ನ ಬಾಲ್ಯದ ನೆನಪುಗಳನ್ನ ಹಂಚಿಕೊಂಡಂತಹ ಪ್ರಸನ್ನರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಮತ್ತೋರ್ವ ಹಿರಿಯ ವಿದ್ಯಾರ್ಥಿಯಾದಂತಹ ಡಾಕ್ಟರ್ ಶಿವರಾಜ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ನಮಸ್ಕಾರ. ನನ್ನ ನೆಚ್ಚಿನ ಗುರುಗಳಾದ ಶ್ರೀನಿವಾಸ್ ಸರ್, ಪೂಜ್ಯ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ. ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳು ಮತ್ತೆ ನಮ್ಮ ಊರಿನ ಹಿರಿಯರು, ಇಲ್ಲಿನ ಎಲ್ಲ ನನ್ನ ತಂದೆ ತಾಯಿಗಳು, ಮಕ್ಕಳು ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇವಾಗ ಮಾತಾಡಿದ್ರು, ಎಲ್ಲರೂ ಭಾಳ ಕಾಮಿಡಿಯಾಗಿ ಚೆನ್ನಾಗಿ ಮಾತಾಡಿದ್ರು. ಅವರು 25 ವರ್ಷ ಆಯಿತು ಈ ಸ್ಕೂಲಿಗೆ ಬಂದೆ ಅಂತ ಹೇಳಿದ್ರು. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಬಂದು ಎಷ್ಟು ವರ್ಷ ಆಯಿತು ಅಂತ. ನಾನು ಬಂದು ಆಲ್ಮೋಸ್ಟ್ ಈ ಸ್ಕೂಲ್ಗೆ 43 ವರ್ಷ ಮುಗಿದಿದೆ. ನಾನು 1982 ಇಸ್ವಿಲಿ ನಮ್ಮ ಪರಮ ಗುರುಗಳಾದ ಶ್ರೀನಿವಾಸ್ ಸರ್ ಬಂದ 2ನೇ ವರ್ಷ ಆವಾಗ ಬಂದಿದ್ದು. ನಾನು 1982-83 ವರ್ಷದಲ್ಲಿ ನಾನು 2ನೇ ಬ್ಯಾಚ್ ಈ ಸ್ಕೂಲ್ಗೆ. ನಾನು ಇಲ್ಲಿಗೆ ಬಂದಾಗ, ನಾವು ಯಾವಾಗಲೂ ಸ್ಕೂಲಿಗೆ ಬಂದಾಗ ನಾವು ಎಲ್ಲಿಗೆ ಹೋಗ್ಲಿ ಫಸ್ಟ್ ನಮ್ಮ ಗುರುಗಳು ನೋಡ್ತಿದ್ದೆ. ನಾನು 1ನೇ ಕ್ಲಾಸಿಂದ ಹಿಡಿದು ನಾನು MBBS ಮಾಡೋ ಗಂಟನೂ ಫಸ್ಟ್ ನಮ್ಮ ಗುರುಗಳನ್ನೇ ನಾನು ನೋಡ್ತಿದ್ದು. ಇಲ್ಲೇ ನಮ್ಮ ಇವರು ಪಾಪಣ್ಣಗೌಡ್ರಿದ್ದಾರೆ, ಇವರು ನಾವು ಸ್ಕೂಲಿಗೆ ಬಂದ್ರೆ ಅವ್ರು ಯಾವಾಗ್ಲೂ ಇಲ್ಲೇ, ಅವ್ರ ಮನೆ ಇಲ್ಲೇ ಇತ್ತು. ಅವರು ಪಾಪಣ್ಣಗೌಡರು ನಮ್ಮ ಸರ್ ಬಹಳ ಕ್ಲೋಸ್. ಅವ್ರು ಯಾವಾಗ್ಲೂ ಬಂದು ಮಕ್ಕಳಿಗೆ ಒಳ್ಳೇದನ್ನೇ ಎಲ್ಲ ಹೇಳ್ಕೊಡ್ತಾ ಇದ್ರು. ನಾನು ಇವತ್ತಿನ ಈ 43 ವರ್ಷದ ಹಿಂದಿನ ದಿನ ನಿನ್ನೆ ಮೊನ್ನೆ ನೋಡ್ದಂಗೆ ಅನ್ನಿಸ್ತಾ ಇದೆ. ನಾನು ಪಾಪಣ್ಣಗೌಡರು ಬಹಳ ಸಂತೋಷ ಆಯ್ತು. ನಮ್ಮ ಗುರುಗಳು ಅವರು ಬಹಳ ಕ್ಲೋಸ್, ಯಾವಾಗ್ಲೂ ಜೊತೆಲಿ ಮಾತಾಡ್ತಾ ಇದ್ರು. ಬಹಳ ಸಂತೋಷ. ಇಂಥ ಒಂದು ಸಂದರ್ಭದಲ್ಲೆಲ್ಲ ಅವ್ರನ್ನೆಲ್ಲ ಜೊತೆಗೂಡ್ಸಿದಿರ. ನಾನು ಈ ಸ್ಕೂಲಿಗೆ ಬಂದಾಗ, ಫಸ್ಟ್ ಡೇ ಬಂದಾಗ ನಮ್ಮ ಸರ್ ನಮ್ಮನ್ನ ಇಲ್ಲೇ ಸ್ಕೂಲ್ ಇತ್ತು. ಅವಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಾತ್ರ ಇತ್ತು. ನಾನು ಇನ್ನು ಬಾಲ್ಯದ ದಿವಸಗಳನ್ನ 1-2 ಸವಿ ನೆನಪುಗಳು ನಿಮ್ಮದೇ ನಾನು ಹೇಳ್ತೀನಿ.
ನಾನು ಫಸ್ಟ್ ಡೇ ಬಂದಾಗ ಒಂದು ಚೇರ್ ಹಾಕಿ ಒಂದು ಟೇಬಲ್ ಹಾಕಿ, ಅವಾಗ ಚೇರ್ ಇರಲಿಲ್ಲ, ಟೇಬಲ್ ಮೇಲೆ ನಿಲ್ಲಿಸಿ ಬೋರ್ಡ್ ಮೇಲೆ ಆ ಈ ಬರ್ಸ್ತಿದ್ರು. ಅದು ಬರ್ಸಿದ್ದ ದಿನಗಳಿಂದ ನಾವು ಇದುವರೆಗೆ ಅವ್ರು ಅವ್ರು ಹೇಳ್ಕೊಟ್ಟಂತ ಒಂದು ವಿದ್ಯೆ ನಮಗೆ ಇದುವರೆಗೆ ಇಷ್ಟೊಂದು ದೂರಕ್ಕೆ ಬರೋದಕ್ಕೆ ಸಹಾಯ ಮಾಡ್ತು. ಇವರು ವಿದ್ಯೆ ಮಾತ್ರ ಹೇಳ್ಕೊಡ್ತಿರ್ಲಿಲ್ಲ, ನಮ್ಮ ಸರ್ರು ಮನೆಯಿಂದ ಬರ್ಬೇಕಾದ್ರೆ ಎಷ್ಟು ನೀಟಾಗಿ ಬರ್ತಾ ಇದ್ರು. ಇವಾಗ ಯಾವ ತರ ಹೇರ್ ಸ್ಟೈಲ್ ಇದೆ ಅದೇ ತರ ಹೇರ್ ಸ್ಟೈಲ್ ಅಲ್ಲಿ ಅಚ್ಚುಕಟ್ಟಾದ ಬಟ್ಟೆ ಹಾಕೊಂಡು ಅವ್ರು ಬರೋದನ್ನ ನಾವು ಅವ್ರ ಕಾಲು ಅವ್ರು ನಾನು ಯಾವುದೇ ಸ್ಕೂಲ್ ಹೋದ್ರೆ ಅವ್ರು ನಮ್ಮ ಮೇಲಿಂದ ಕೆಳಗಡೆ ನೋಡ್ಕೊಂಡು ಅವ್ರ ತರನೇ ನಾನು ಇರ್ಬೇಕು ಅನ್ನೋದನ್ನ ನಾನು ಭಾವನೆ ಮಾಡ್ಕೊತಿದ್ದೆ. ಅವ್ರ ತರ ಆಗ್ಬೇಕಾದ್ರೆ ನೀನು ಏನ್ ಮಾಡ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆ ತರ ನನಗೆ ಆಸೆ ಇರ್ಲಿಲ್ಲ. ನಾನು ಅವ್ರು ನೋಡಿದ ತಕ್ಷಣ ಅವ್ರ ತರ ಆಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅನ್ಕೊಂಡು ನಾನು ಮನ್ಸಲ್ಲೇ ಇಟ್ಕೋತಾ ಇದ್ದೆ. ನಾನು ಯಾವುದೇ ಸ್ಕೂಲ್ ಹೋದ್ರೆ ಏನ್ ಮಾಡ್ತಿದ್ದೆ ಅಂದ್ರೆ ಫಸ್ಟ್ ಅಲ್ಲಿ ನಾನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಎಲ್ಲರನ್ನೂ ನೋಡ್ತಿದ್ದೆ, ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾರು ಚೆನ್ನಾಗಿ ಒಳ್ಳೆ ಬುದ್ಧಿಲಿದ್ದಾರೆ ಅಂತ ನೋಡ್ತಿದ್ದೆ. ಅವ್ರಿಗಿಂತ ನಾನು ಮುಂದೆ ಬರಬೇಕು ಅಂತ ನಾನು ಮನ್ಸಲ್ಲಿ ಇಟ್ಕೊಬಿಡ್ತಿದ್ದೆ. ನಾನು ಅವ್ರ ಜೊತೆ ಯಾರಿಗೂ ಹೇಳಕ್ ಹೋಗ್ತಿರ್ಲಿಲ್ಲ. ನಾನು 1ನೇ ಕ್ಲಾಸಿಗೆ ಬಂದಾಗ 2ನೇ ಕ್ಲಾಸ್ ಹುಡುಗ ಯಾರು ಚೆನ್ನಾಗಿ ಓದ್ತಾ ಇದ್ದಾನೆ, ಸೊ ಅವನಿಗಿಂತ ನಾನು ಚೆನ್ನಾಗಿ ಓದ್ಬೇಕಲ್ಲ ಅನ್ಕೊಂಡು 4ನೇ ಕ್ಲಾಸ್ ಮುಗಿಯೋದ್ರೊಳಗೆ ನಾನೇ ಫಸ್ಟ್ ಆಗ್ಬಿಡ್ತಿದ್ದೆ. ಈವನ್ ನಾನು ಪ್ರೈಮರಿ ಸ್ಕೂಲಿಂದ ಹಿಡಿದು ಮಿಡ್ಲಿ ಸ್ಕೂಲಿಂದ ಹಿಡಿದು ಹೈಸ್ಕೂಲಿಂದ ಹಿಡಿದು ಕಾಲೇಜ್ ಗಂಟನೂ ಹಂಗೇನೆ. ಮಿಡ್ಲಿ ಸ್ಕೂಲ್ಗೆ ಹೋದಾಗ್ಲೂ ಹಂಗೆ ಯೋಚನೆ ಮಾಡ್ತಿದ್ದೆ, 4ನೇ ಕ್ಲಾಸಲ್ಲಿ ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, 5ನೇ ಕ್ಲಾಸಲ್ಲಿ ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, 6ರಲ್ಲಿ ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, 7ರಲ್ಲಿ ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, ಹಂಗೆ ಮನ್ಸಲ್ಲಿ ಇಟ್ಕೊಂಡು ಅದನ್ನ ಮನ್ಸಲ್ಲೇ ಇಟ್ಕೊಂಡು 3 ವರ್ಷ ಆಗೋದಕ್ಕೆ ನಾನೇ ಆ ಸ್ಕೂಲ್ಗೆ ಫಸ್ಟ್ ಆಗ್ತಾ ಇದ್ದೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳೇ ಅಂತ ನಾನು ಹೇಳೋದಕ್ಕೆ ಎಲ್ಲರ ಮುಂದೆ ನಾನು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಸರ್ರು ಬರೀ ವಿದ್ಯೆ ಮಾತ್ರ ಕಲಿಸ್ತಿರ್ಲಿಲ್ಲ, ನಮ್ಗೆ ಬಹಳ ಡಿಸಿಪ್ಲಿನ್ ಕಲಿಸ್ತಾ ಇದ್ರು. ಏನೇ ಆದ್ರೂ ಇವಾಗ ಇಲ್ಲೇನು ಮರಗಳಿರ್ಲಿಲ್ಲ, ಇವಾಗ ಏನು ಇಲ್ಲ. ಆವಾಗಿನ ಕಾಲದಲ್ಲೇ ಸರ್ ಇಲ್ಲಿ ಎಲ್ಲಾ ಮರಗಳನ್ನ ತಂದು ನಡೆಸ್ತಾ ಇದ್ರು ಮಕ್ಕಳ ಜೊತೆ. ಮತ್ತೆ ನಮ್ಮನ್ನ ಹೊರಗಡೆ ಕರ್ಕೊಂಡೋಗಿ ಕ್ರಾಫ್ಟ್ ಪೀರಿಯಡ್ ಅಲ್ಲಿ ಎಲ್ಲಾ ಕೆಲಸಗಳನ್ನ ಹೇಳ್ಕೊಡ್ತಾ ಇದ್ರು. ಹಂಗೆ ಅಷ್ಟೊಂದು ಚೆನ್ನಾಗಿ ನಮ್ಗೆ ವಿದ್ಯೆ ಕಲಿಸಿದ್ದಾರೆ ನಮ್ಮ ಗುರುಗಳು. ನಾವು ಯಾವಾಗ್ಲೂ ಅವ್ರಿಗೆ ಚಿರಋಣಿ ಆಗಿರ್ಬೇಕು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಆವಾಗ ಸರ್ ಹೆಂಗ್ ಪಾಠ ಮಾಡ್ತಾ ಇದ್ರು ಅನ್ನೋದೊಂದೆರಡು ಆವಾಗಿನ ಕಾಲದಲ್ಲಿ ನಡೆದಂತ ಘಟನೆಗಳು ಹೇಳ್ತೀನಿ. ಅವಾಗ ನಾವು 3ನೇ ಕ್ಲಾಸ್ 4ನೇ ಕ್ಲಾಸ್ಗೆ 20ನೇ ಮಗ್ಗಿ ಗಂಟನೂ ನಾವು ಹೇಳ್ಬೇಕು. ಇವಾಗ 10ನೇ ಕ್ಲಾಸ್ ಮಕ್ಕಳಿಗೂ ಬರಲ್ಲ. 3ನೇ ಕ್ಲಾಸಲ್ಲಿ ನಮ್ಗೆ ಮಧ್ಯಾಹ್ನ ಸ್ಕೂಲ್ ಊಟಕ್ಕೆ ಬಿಡೋದಕ್ಕೆ ಎಲ್ಲರನ್ನೂ ನಿಲ್ಲಿಸ್ಬಿಡ್ತಿದ್ರು. ಅವ್ರು ಹೇಳಿದಾಗ 18 ಎಷ್ಟೋ ಅಂದ್ರೆ ಸಡನ್ ಆಗಿ ಹೇಳ್ಬೇಕು. ಅಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ರು ನಮ್ಮ ಶ್ರೀನಿವಾಸ್ ಸರ್. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಬೇರೆ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು ಇವಾಗ ಬಹಳ ಕಾಲ ಇದಾಯ್ತು. ಇವಾಗ ನಾವೇನ್ ಮಾಡ್ಬೇಕು, ನಾವೊಂದು ಪ್ರಜೆಗಳಾಗಿ ನಾವೊಂದು ನಮ್ಮ ದೇಶಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಮ ಗ್ರಾಮಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಮ ಮನೆಗೋಸ್ಕರ ಏನ್ ಮಾಡ್ಬೇಕು, ನಮ್ಮ ದೊಡ್ಡವ್ರಿಗೆ ಇಲ್ಲ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದಾದ್ರೆ, ಇವಾಗ ಪ್ರಪಂಚ ಬಹಳ ಮುಂದುವರೆದಿದೆ. ಈಗೆಲ್ಲ ಮೊಬೈಲ್ ವರ್ಲ್ಡ್, ಈಗೆಲ್ಲ ಡಿಜಿಟಲ್ ವರ್ಲ್ಡ್, ಒಂದು ಫಿಂಗರ್ ಟಿಪ್ಪಲ್ಲೇ ನಮ್ಗೆ ಎವ್ರಿಥಿಂಗ್ ಈಸ್ ಅವೈಲಬಲ್, ಎಲ್ಲರಿಗೂ ಗೊತ್ತು. ಬಟ್ ಆದ್ರೂ ಇವಾಗ ಕಾಲ ಏನಾಗಿದೆ ಅಂದ್ರೆ, ಇವಾಗಿನ ಕಾಲದಲ್ಲಿ ಫಸ್ಟ್ ನಾನು ಡಾಕ್ಟರ್ ಆಗಿದ್ದೀನಿ, ಅದಕ್ಕೆ ಒಂದೆರಡು ಮಾತು ನಿಮ್ಮ ಮುಂದೆ ಹೇಳ್ತೀನಿ. ಏನಾಗಬೇಕು ನೆಕ್ಸ್ಟ್ ನಮ್ಮ ದೇಶಕ್ಕಾಗ್ಲಿ, ನಮ್ಮ ಮನೆಗಾಗ್ಲಿ, ನಮ್ಮ ಮನೆಯಿಂದ ಹಿಡಿದು ನಮ್ಮ ದೇಶಕ್ಕಂತ ಏನೇನು ಆಗ್ಬೇಕು ಅಂದ್ರೆ, ಒಂದು ನಮ್ಮ ಮಕ್ಕಳಿಗೆ, ಮುಂದಿನ ಜನರೇಷನ್ಗೆ, ಮಕ್ಕಳಾಗ್ಬೋದು ಮೊಮ್ಮಕ್ಕಳಿಗಾಗ್ಬೋದು, ಅವ್ರಿಗೆಲ್ಲ ಒಳ್ಳೆ ಆಹಾರ ಸಿಗ್ಬೇಕು, ಒಳ್ಳೆ ನೀರು ಸಿಗ್ಬೇಕು, ಒಳ್ಳೆ ಗಾಳಿ ಸಿಗ್ಬೇಕು, ಮತ್ತೆ ಒಳ್ಳೆ ಬುದ್ಧಿ ಸಿಗ್ಬೇಕು. ಇದು ಹೆಂಗ್ ಮಾಡ್ಬೇಕು ಅಂದ್ರೆ, ನಾವೆಲ್ಲ ಒಗ್ಗೂಡಿ ಅವರಿಗೆ ಒಳ್ಳೆ ಫಸ್ಟ್ ನಾವು ಮೇನ್ ನಮ್ಮ ಇಲ್ಲೆಲ್ಲ ಕಾಡೆಲ್ಲ ಚೆನ್ನಾಗಿದೆ, ಎಲ್ಲ ಫಾರೆಸ್ಟ್ ಎಲ್ಲ ಚೆನ್ನಾಗಿದೆ, ಗಿಡ ಮರಗಳನ್ನ ನೆಚ್ಬೇಕು. ಯಾವತ್ತು ಗಿಡ ಮರಗಳನ್ನ ನಾವು ವೇಸ್ಟ್ ಮಾಡಬಾರ್ದು. ಅದನ್ನ ಮಾಡಿದ್ರೆ ನಮ್ಗೆ ಮಳೆ ಬರುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಮತ್ತೆ ಒಳ್ಳೆ ಊಟನ ಸಿಗುತ್ತೆ. ಇನ್ನೊಂದು ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕು. ಪೊಲ್ಯೂಷನ್ ಕಂಟ್ರೋಲ್ ಅಂದ್ರೆ, ಇವಾಗ ನಾವು ನೋಡ್ತೀವಿ ಪ್ಲಾಸ್ಟಿಕ್ಗಳು, ಈ ಎಲೆಗಳನ್ನ ಸುಡುವಂಥದ್ದು, ಈ ಟೈರ್ಗಳನ್ನ ಸುಡುವಂಥದ್ದು, ಈ ಪ್ಲಾಸ್ಟಿಕ್ ಸುಡುವಂಥದ್ದು, ಇದೆಲ್ಲ ನಾವು ನಿಲ್ಲಿಸ್ಬೇಕು. ಇದರಿಂದ ಬಹಳ ನಮಗೆ ಮುಂದಿನ ಜನರೇಷನ್ಗೆ, ನಾವೆಲ್ಲ ಆಲ್ಮೋಸ್ಟ್ ಅರ್ಧ ಜೀವನ ಕಳೆದಿದ್ದೀವಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೊಂದರೆ ಆಗದಂಗೆ ನಾವೆಲ್ಲರೂ ಅದನ್ನ ನಾವು ಈ ಹಳ್ಳಿಲಿ ಒಂದು ಸ್ಕೂಲಿಂದನೇ ಸ್ಟಾರ್ಟ್ ಮಾಡಬೇಕು. ಮಕ್ಕಳಿಗೆ ನಮ್ಮ ಗುರುಗಳೆಲ್ಲ ಅದನ್ನ ಮಾಡ್ತಾ ಇದಾರೆ ಅಂತ ಅನ್ಕೊಂಡು ಭಾವಿಸ್ತೀನಿ, ಯಾವಾಗಲೂ ಅದೆಲ್ಲ ಮಾಡ್ತಾರೆ. ಸೊ ಈ ತರ ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ, ಲೇಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್. ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲ ಆರ್ಗನೈಸ್ ಮಾಡಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು.
ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು. ಚೌತಿ ಎಂಬ ಕುಗ್ರಾಮ ಪಟ್ಟಣಕ್ಕೆ ಹತ್ತಿರವಾಗಿದ್ಕಿಂತ ಹೆಚ್ಚಾಗಿ ನಾವು ಕಾಡಿಗೆ ಹತ್ತಿರ ಆದವರು. ನಮ್ಮೂರಿಗೆ ಆನೆ ಬರ್ತಾ ಇತ್ತು, ಚಿರತೆ ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು. ಆದ್ರೆ ಈಗ ಕಾಡೆಲ್ಲ ಓಡಿಸ್ಬಿಟ್ಟಿದೀವಿ. ಇಂಥ ಕುಗ್ರಾಮದಿಂದ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದವರು ಡಾಕ್ಟರ್ ಶಿವರಾಜು. ನಿಜವಾಗ್ಲೂ ಒಬ್ಬ ಗುರು ಶಿಷ್ಯನಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ ಎನ್ನುವುದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಶಿವರಾಜ್ ಅವರು. ಇವರು ತಮ್ಮ ನೆನಪಿನ ಬುತ್ತಿಯಲ್ಲಿನ ತಮ್ಮ ನೆನಪುಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಸೇವಾ ನಿವೃತ್ತಿ ಹೊಂದಿರುವಂತಹ ನಮ್ಮ ಗ್ರಾಮದ ಪ್ರಮುಖ ವ್ಯಕ್ತಿಯಾದಂತಹ ಗೋವಿಂದೇಗೌಡರವರು. ಚೌತಿ ಗ್ರಾಮದ ಈ ಕಾರ್ಯಕ್ರಮ ಒಂದು ದಾಖಲಾರ್ಹವಾದ ಕಾರ್ಯಕ್ರಮ ಅಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಇಂಥ ಒಂದು ಕಾರ್ಯಕ್ರಮನ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು, ಅವರು ಸಂಘಟನಾತ್ಮಕವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಇಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಕ್ಕೆ ಪ್ರಪ್ರಥಮವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳಲೇಬೇಕು. ಈ ಕಾರ್ಯಕ್ರಮ ಈ ಶಾಲೆಯಲ್ಲಿ ಇವತ್ತು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ವಿವಿಧ ಹಂತಗಳಲ್ಲಿ ದೊಡ್ಡ ದೊಡ್ಡಂಥ ವೃತ್ತಿಯನ್ನು ಪಡ್ಕೊಂಡವರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳನ್ನು ಗಳಿಸ್ತವರಿದ್ದಾರೆ. ಆದರೂ ಬಹುಶಃ ನಮ್ಮ ಊರು ಬಹುಶಃ ಸುಮಾರು ನಾನು ಈ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡದೆ ಹೋದರೂ ಈ ಶಾಲೆ ಯಾವ ಥರದ ಪ್ರಾರಂಭದಿಂದ ಇಲ್ಲಿ ತನಕ ಹೇಗೆ ಬೆಳ್ಕೊಬತ್ತು ಅನ್ನೋದನ್ನು ನಾನು ಗಮನಿಸಿದ್ದೀನಿ. 1961-62ರಲ್ಲಿ SD ರಾಮೇಗೌಡ ಅನ್ನುವಂಥ ಒಬ್ಬರು ಪ್ರಥಮವಾದ ಒಬ್ಬ ಸರ್ಕಾರಿ ಉಪಾಧ್ಯಾಯರಾಗಿ ನಮ್ಮ ಶಾಲೆಗೆ ಬಂದರು. SD ರಾಮೇಗೌಡರು ಇವತ್ತಿಲ್ಲ, ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಕಾಲವಾಗಿದ್ದಾರೆ. ಬಹುಶಃ SD ರಾಮೇಗೌಡರಿಂದ ಹಿಡಿದು ಈ ಮುಖ್ಯೋಪಾಧ್ಯಾಯ ಲಕ್ಕಣ್ಣನವರೆಗೆ ನನಗೆ ಎಲ್ಲವರನ್ನೂ ಗಮನಿಸಿದ್ದೀನಿ. ಒಂದು ಹಂತ ಇಡೀ ಚೌತಿ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಈ ಶಿಕ್ಷಕರಿಗೆ ಒಂದು ಒಳ್ಳೆ ಹೆಸರನ್ನ ಗಳಿಸಿದ್ರು ಅಂದರೆ ಅದೊಂದು ಕಾಲನೇ ಇತ್ತು. ಯಾರ ಬಾಯಿಲುವೆ ಮಕ್ಕಳಿಂದ ಹಿಡಿದು ಮುದುಕರ ಗಂಟ್ಲುವೆ ನಾಗರಾಜ, ಹರೀಶು, ಕದಮ್, ನಾಗರಾಜ, ಹರೀಶು, ಕದಮ್ ಇವರು 3 ಜನರ ಹೆಸರು ಜನಾಜನಿತವಾಗಿತ್ತು. ಅಷ್ಟರ ಮಟ್ಟಿಗೆ ಅವ್ರು ಬರೀ ಮಕ್ಕಳಿಗೆ, ಇಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾತ್ರ ಮಾಡ್ತಿರ್ಲಿಲ್ಲ, ಈ ಗ್ರಾಮದ ಪ್ರತಿಯೊಬ್ಬರ ಜೊತೆಲೂ ಸೌಜನ್ಯಯುತವಾಗಿ ಅವರು ಗಳಿಸಿದಂಥ ಸ್ನೇಹ ಇದೆಯಲ್ಲ, ಅದು ಸಾಮಾನ್ಯ ಅದರಿಗೆ ಬರೋದಿಲ್ಲ. ವಿಶೇಷವಾದ ವ್ಯಕ್ತಿತ್ವ ಇದ್ದವ್ರು ಮಾತ್ರ ಈ ಕೆಲಸನ ಮಾಡೋಕ್ಕೆ ಸಾಧ್ಯ. ಅಂಥ ಕೆಲಸನ ಮಾಡವ್ರೆ. ಈ ಶಾಲೆಯಲ್ಲಿ ಬಹುದೀರ್ಘ ಕಾಲ ಸೇವೆ ಸಲ್ಲಿಸಿದಂಥ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಮಾಸ್ಟರ್ ಜೊತೆಗೆ ವೆಂಕಟೇಶ್, ಇವರಿಬ್ಬರು ಬಹಳ ದೀರ್ಘಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಾಕಿಯವರು ಬಹಳ ಕಡಿಮೆ ಕಾಲದಲ್ಲಿ ಶಾಲೆ ಸಲ್ಲಿಸಿದ್ರು. ಅವರ ಸೇವೆ ಸ್ಮರಣೀಯ. ಇವು ಬಹುಶಃ ನಾವು ಇಲ್ಲಿ ಅಕ್ಷರಾಭ್ಯಾಸ ಮಾಡದೇ ಇದ್ರು ಇಲ್ಲಿ ಈ ಬೆಳವಣಿಗೆಯನ್ನು ಗಮನಿಸಿದಾಗ ಈ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಉಪಾಧ್ಯಾಯರು ಆದರ್ಶಯುತವಾದಂಥ ಜನವೇ. ಅವರೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಸೇರಿಸಿ ಬಹು ಹೆಮ್ಮೆ ಕಾರ್ಯಕ್ರಮಗಳನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಈಗಾಗಲೇ ನನಗೆ ಹೇಳಿದ್ದಾರೆ, ನನಗೆ ತುಂಬ ಮಾತಾಡಬೇಕು, ನಮ್ಮ ಶಾಲೆ ಬೆಳೆದು ಬಂದ ರೀತಿ ಹೇಗೆ, ಹಾಗಾಗಿ ಏನೇನು ಸಮಸ್ಯೆ ಅನುಭವಿಸ್ತು, ಗ್ರಾಮಸ್ಥರಿಂದ ಸಿಕ್ಕ ಸಹಕಾರ ಎಷ್ಟು, ಮತ್ತು ತೊಂದರೆಗಳು ಮಾಡಿದವರು ಎಷ್ಟು, ಬಹಳ ಜನ ಅವರೇ. ಅವೆಲ್ಲವನ್ನೂ ಈ ವೇದಿಕೆಯಲ್ಲಿ ಮಾಡೋಕ್ಕೆ ಸಮಯನೂ ಇಲ್ಲ. ಇನ್ನೊಂದು ದಿವಸ ಈ ಮಾಸ್ಟರ್ಗಳನ್ನು ನಾವು ಗೌರವಿಸುವಂಥ ಕಾರ್ಯಕ್ರಮ ಆದ್ದರಿಂದ ಅವೆಲ್ಲ ಚರ್ಚೆಗಳು ಬೇಡ. ಈ ಗ್ರಾಮದ ಪರವಾಗಿ ಈ ನಮ್ಮ ಮಕ್ಕಳಿಗೆ ಉನ್ನತ ಜ್ಞಾನನ ನೀಡಿದಂಥ ಈ ಉಪಾಧ್ಯಾಯರುಗಳಿಗೆ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಅವರಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಆಯೋಜಿಸಿದಂತಹ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ ಹಾಗೂ ಈ ಚೌತಿ ಶಾಲೆಯ ಆಧಾರ ಸ್ತಂಭವೇ ಆದಂತಹ ಶ್ರೀನಿವಾಸ್ ಸರ್, ನಾಗರಾಜ್ ಸರ್, ಕದಮ್, ಹರೀಶ್ ಸರ್ ಇವರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಈ ಶಾಲೆಯ ಮಹತ್ವವನ್ನ, ಈ ಊರಿನ ಏಳಿಗೆಯನ್ನ, ಇಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಒಂದು ಯಶಸ್ವಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದಂತಹ ಶ್ರೀಯುತರಿಗೆ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಹಿಡಿದ ಭಗವಂತ ಇರುತ್ತಾನೆ ನಮ್ಮ